ನಮಸ್ಕಾರ, ನಿಮಗೆಲ್ಲರಿಗೂ ದೀಶು ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣಿನಿಂದ ತುಂಬ ರುಚಿಯಾದ ಒಂದು ಹೊಸ ಸ್ವೀಟ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಬಾಳೆಹಣ್ಣು ತುಂಬ ಕಪ್ಪಾಗಿದ್ದರೆ ಮತ್ತು ತುಂಬ ಹಣ್ಣಾಗಿದ್ದರೆ ಅದನ್ನು ಬಿಸಾಕಕ್ಕೆ ಹೋಗಬೇಡಿ. ಬದಲಾಗಿ ಈ ಹೊಸ ಸ್ವೀಟನ್ನು ಟ್ರೈ ಮಾಡಿ. ಮಕ್ಕಳು, ದೊಡ್ಡವರು ಎಲ್ಲರೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಇದು ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ಬಾಳೆಹಣ್ಣಿನ ಸ್ವೀಟ್ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ತುಂಬ ಹಣ್ಣಾದ 5 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವುದೇ ಬಾಳೆಹಣ್ಣು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಮನೆಯಲ್ಲಿ ಯಾವುದೇ ಬಾಳೆಹಣ್ಣು ಇದ್ದರೂ ಅದರಿಂದ ಈ ಸ್ವೀಟನ್ನು ಮಾಡ್ಕೋಬಹುದು. ಮೊದಲಿಗೆ ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಳ್ಳಿ. ಸಿಪ್ಪೆ ತೆಗೆದ ಬಾಳೆಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿರುವ ಬಾಳೆಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋಕ್ಕೆ ಹೋಗಬೇಡಿ. ಬಾಳೆಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಈಗ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಈಗ ಮತ್ತೊಂದು ಪ್ಯಾನ್ನಲ್ಲಿ 2 ಸ್ಪೂನ್ ತುಪ್ಪ ಉಪಯೋಗಿಸ್ತಿದ್ದೀನಿ. ಕೇವಲ 2 ಸ್ಪೂನ್ ತುಪ್ಪಲ್ಲಿ ನಾವು ಈ ಸ್ವೀಟನ್ನು ಮಾಡ್ಕೋಬಹುದಾಗಿದೆ. ತುಪ್ಪ ಬಿಸಿಯಾಗಿ ಕರಗಿದ ನಂತರ 1/4 ಕಪ್ಪಷ್ಟು ಇದಕ್ಕೆ ನಾನು ಸಣ್ಣ ರವೆ ಅಥವಾ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಸ್ವೀಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಸ್ವೀಟ್ ಬೇಗನೆ ಕೂಡ ರೆಡಿಯಾಗುತ್ತೆ. ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗ ರವೆಯಲ್ಲಿರುವ ತುಪ್ಪ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಅಲ್ಲಿವರೆಗೆ ಇದನ್ನು ನೀವು ಹುರಿದಿಟ್ಕೊಳ್ಳಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರಿಯಿರಿ. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ರವೆಯಲ್ಲಿ ತುಪ್ಪ ಬಿಟ್ಟ ನಂತರ ನಾವು ಮೊದಲೇ ಗ್ರೈಂಡ್ ಮಾಡಿರುವ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣು ರವೆ ಜೊತೆ ಎಲ್ಲ ಕಡೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇವೆರಡನ್ನು ಮಿಕ್ಸ್ ಮಾಡಿ ಆದ ನಂತರ ಇದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಒಂದು 3 ನಿಮಿಷ ಆದರೂ ನಾವಿದನ್ನು ಬೇಯಿಸ್ಕೊಳ್ಬೇಕು. ತಳ ಹಿಡಿಯದಂತೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಿ. ಯಾವಾಗ ಈ ಬಾಳೆಹಣ್ಣಿನ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ನೋಡಿ, ಆವಾಗ ನೀವು ಬೆಲ್ಲವನ್ನು ಉಪಯೋಗಿಸಬೇಕು. ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗುವವರೆಗೂ ಒಂದು 2 ನಿಮಿಷವಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಒಮ್ಮೆ ಇದರ ಸಿಹಿನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸಿಹಿ ಇನ್ನೂ ಬೇಕಂದರೆ ಇವಾಗ ನೀವು ಬೆಲ್ಲವನ್ನು ಪುನಃ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ 1/2 ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಸ್ವೀಟಲ್ಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಪ್ಯಾನಿಂದ ಸಪ್ರೇಟ್ ಆದರೆ ಇದು ಕರೆಕ್ಟಾಗಿ ಬೆಂದಿದೆ ಮತ್ತು ಪರ್ಫೆಕ್ಟಾಗಿ ಬಾಳೆಹಣ್ಣಿನ ಸ್ವೀಟ್ ಮಾಡಲು ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈಗ ಈ ಮಿಶ್ರಣವನ್ನು ಇನ್ನೊಂದು ಪ್ಲೇಟಿಗೆ ಹಾಕಿದ್ದೇನೆ. ನಿಮಗೆ ಇಷ್ಟವಾದ ಯಾವುದೇ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಕಡಿಮೆ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಇದನ್ನು ಮುಟ್ಟಕ್ಕೆ ಹೋಗಬೇಡಿ, ಕೈಗೆ ಬಿಸಿ ತಾಗುತ್ತೆ. ಮತ್ತು ಹಾಗೆ ಇದನ್ನು ತುಂಬ ತಣ್ಣಗಾಗಲೂ ಸಹ ಬಿಡಬೇಡಿ. ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲಡ್ಡು ಥರ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬಹುದು. ನಾನಿಲ್ಲಿ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ ಸೈಜಲ್ಲಿ ಲಡ್ಡು ಥರ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ನಾವು ರವೆಯನ್ನು ಉಪಯೋಗಿಸಿ ಬಾಳೆಹಣ್ಣಿನ ಸ್ವೀಟ್ ಮಾಡೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ತುಪ್ಪದಲ್ಲಿ ಈ ಸ್ವೀಟನ್ನು ನಾವು ಮಾಡ್ಕೋಬಹುದಾಗಿದೆ. ಇನ್ನು ಮುಂದೆ ಬಾಳೆಹಣ್ಣು ಸಿಪ್ಪೆ ಕಪ್ಪಾಗಿ ಹಣ್ಣಾಗಿದ್ದರೆ ಅದನ್ನು ಬಿಸಾಕಕ್ಕೆ ಹೋಗಬೇಡಿ. ಬದಲಾಗಿ ಈ ಸ್ವೀಟ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. Thank you for watching.